ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಮೆಮೊರಿ ಕಮ್ಮಿ ಆದ್ರೆ ನಿನ್ಗೆ ಶಾರ್ಪ್ ಆಗ್ತಿದೆ. ನಮ್ಮಮ್ಮ ನನ್ ಬಗ್ಗೆ ನೆಗೆಟಿವ್ ಹೇಳ್ತಿದ್ದಾರೆ ಅಂತ ಅವ್ರು ಇಂಟರ್ವ್ಯೂ ಮಾಡ್ತಿದ್ದೀರಾ? ಒಳ್ಳೆ TRP ಎಪಿಸೋಡ್ ಅಲ್ಲ. KGF ದಾಖಲೆ ಮುರಿಯೋದಕ್ಕೆ ಅಲ್ಲು ಅರ್ಜುನ್ದು ಪುಷ್ಪ ಬರ್ತಿದೆ ಅಂದಾಗ್ಲೂ ಯಶ್ಕಿಷ್ಟು ಟೆನ್ಷನ್ ಆಗಿರಲ್ಲ. ಆದ್ರೆ ಈಗ ಮೀಡಿಯಾ ಮುಂದೆ ಮಾತಾಡೋದಕ್ಕೆ ನಿಮ್ಮಮ್ಮ ಪುಷ್ಪ ಬರ್ತಿದ್ದಾರೆ ಅಂದ್ರೆ ಸಾಕು ಯಶಕ್ ತಲೆ ಕೆಟ್ಟೋಗಿರುತ್ತೆ. ನಿನಗೆ ಪಾಯಿಂಟ್ ಚೆನ್ನಾಗಿ ಬರುತ್ತೆ ನೋಡೋ ಈ ತರ. ಇಲ್ಲ ಮಾತಾಡಲ್ಲ ನಾವು. ಅವ್ರ ಹೆಂಡತಿ ಮಾತಾಡ್ತಾರೆ, ನಾನು ಯಾಕೆ ಮಾತಾಡ್ಲಿ? ಮದುವೆ ಮಾಡಿರೋದು ಯಾಕೆ? ಹೆಂಡತಿ ಜೊತೆ ಅಲ್ಲ, ಹೆಂಡತಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ. ಹೆಂಡತಿ ಮಾತಾಡ್ತಾಳೆ ಬಿಡಮ್ಮ. ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನೀನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯ ನಮ್ಮ ಯಾವಾಗ್ಲೂ. ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಅದು ಯಜಮಾನ್ರ ಹತ್ರ ಮಾತಾಡ್ತೀಯ. ನೀನು ನೋಡ ಅದೇ ಮತ್ತೆ ಅವನವ್ರ ಹೆಂಡತಿ ಇಲ್ವೇ ನಮ್ಮ ಮಾತಾಡ್ಕೊತಾನೆ. ಅದ ಹತ್ರ ಯಾಕೆ ಮಾತಾಡ್ತಾನಮ್ಮ? ಜಾಸ್ತಿ ನನ್ನ ಹತ್ರ ಮಾತಾಡೋದ ಅವ್ರ ಹೆಂಡತಿ ಹತ್ರ ಮಾತಾಡ್ಬೇಕು. ಈ ಸಂದರ್ಭದಲ್ಲಿ ಅಮ್ಮನ್ಗೆ ಯಶನ್ ಕೇಳಮ್ಮ, ಹೋಗಮ್ಮ ಅಲ್ಲಿ ಯಶ್ ಹತ್ರ ಹೋಗಮ್ಮ. ನೀನು ಯಶು ಅನ್ನೋದ್ರೆ ಯಶ್ ಹತ್ರ ಹೋಗು. ನಾನು ಹೇಳಲ್ಲ ಯಶ್ ಬಗ್ಗೆ. ಹಿಡ್ಕಬ, ನಮಗೂ ಅಷ್ಟು ಸಿಕ್ಕಲ್ಲ. ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು? ಅಲ್ಲ, ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದೀನಿ. ನಿಜವಾಗ್ಲೂ ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ. ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರಾಕಿ ಬಾಯ್, ರಾಕಿ ಎಲ್ಲ ಹೋದೆ ರಾಕಿ. ನಿಮ್ಮ ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ವಿ. ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಆಡ್ಬೇಕಾ? ಅದು ಖುಷಿ ಆಗುತ್ತೆ. ಅದೇ ಆಗ್ಬಾರ್ದು, ಅದೇ ಒಳ್ಳೆತನ. ನಾವು ಅಣ್ಣವ್ರ ಫ್ಯಾನು, ಯಶ್ ಫ್ಯಾನ್ ಅಲ್ಲ ನಾವು. ಒಕ್ಕಲಿಗರು ಮ್ಯಾಥ್ ಸ್ಮೂತ್ ಆಗಿ ಬರಲ್ಲ. ಗೌಡ್ರು ಗೊತ್ತಲ್ಲ, ದಂಡಂ ದಶಗುಣಂ ಅಷ್ಟೇ. ಅದಷ್ಟೇ ಮಾತಿದೆ. ನಿಮ್ಮ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಮ್ಯಾಮ್, ಒಳ್ಳೇದಲ್ವಾ? ಅವ್ರಿಗೆಲ್ಲ ಏನ್ ಹೇಳಿ? ಸಿನಿಮಾ ನೋಡಿ, ತಪ್ಪಿದ್ರೆ ತಪ್ಪು ಹೇಳಿ, ಸರಿಗಿದ್ರೆ ಸರಿಗೆ ಹೇಳಿ. ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು. ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾವ ಸಿನಿಮಾನು ಬಿಟ್ಟಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ. ಆಮೇಲೆ ಇವತ್ತು ನಾವು ಸ್ವಲ್ಪ ಅಮ್ಮ ಅಂತ ಬರ್ತಾರೆ ಅನ್ಕೊಂಡಿಲ್ಲ. ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ, ಒಳ್ಳೇದು ಬರೀ. ಅಷ್ಟು ಸುಲಭವಾಗಿ ಅಷ್ಟು ದೊಡ್ಡ ಹೀರೋ ನಮ್ಮನ್ನು ಎಲ್ಲಿ ಬೇಕಲ್ಲಿ ಬಿಟ್ಬಿಡ್ತಾರೇನ್ರಿ? ಹಂಗೆ ಬೇರೆ ಬೇರೆ ಅಂತ ನೀವು ಅನ್ಕೊಂಡ್ಬಿಟ್ರೆ ಅಷ್ಟು ಈಸಿಯಾಗಿ ನಾವ್ಯಾರು ಬೇರೆ ಆಗಲ್ಲ. ನಮ್ಮ ಹತ್ರ ಗಟ್ಟಿ ಜನ. ನೀವು ನಮ್ಮನ್ನು ಬೇರೆ ಮಾಡೋದಷ್ಟು ಸುಲಭ ಅಲ್ಲ. ಟಿವಿಲಿ ಎಲ್ಲ ಹೊಡಿತಾ ಇದ್ರಲ್ಲ ಏನು ಹೆಡ್ಲೈನ್ ಅಲ್ಲಿ, ಅಷ್ಟು ಈಸಿಯಾಗಿ ಮಾಡಕ್ಕಾಗತ್ತೇನ್ರಿ? ನಾವು ತುಂಬಾ ಗಟ್ಟಿಗ್ರಿ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಆತರ ನೆಗೆಟಿವ್ ಆಗಿ ಬರೆಯುವಂತವ್ರಿಗೆ ನಿಮ್ಮ ಆನ್ಸರ್ ಏನು? ನಾನು ಹೇಳೋದೇನ್ ಗೊತ್ತಾ, ಒಂದ್ ಮನೇಲಿ ಜಗಳ ಇರದಿರ ಮನೆ ಯಾವ್ದು ಇಲ್ಲ. 100%. ಆಮೇಲೆ ಫ್ಯಾಮಿಲಿ ಬರ್ತಾ 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 ಚೇಂಜಸ್ ಬರುತ್ತೆ. ಈಗ ನೀವಿದ್ದೀರಾ, ನಿಮ್ಗೊಂದ್ ಮಗು ಆಗುತ್ತೆ, ಅದಕ್ಕೊಂದ್ 20 ವರ್ಷ ಆಗುತ್ತೆ, ಅದು ನಿಮ್ ಮಾತು ಕೇಳಲ್ಲ. ಹೌದು. ನೀವ್ ಎಷ್ಟೇ ಮಾಡಿದ್ರು ನೀವು ಒಂಚೂರು ಟೇಸ್ಟ್ಫುಲ್ ಆಗಿ ವಾಲ್ಬೇಕು. ಆ ಕಡೆಗೆ ನೀವೇ ಮಗನಿಗೆ ಫ್ರೆಂಡ್ ಆಗ್ಬೇಕು. ನಾನು ಹೇಳೋದು ಪ್ರತಿಯೊಬ್ರು. ನಾನು ಅಷ್ಟೇ, ನನ್ ಮಗನಿಗೆ ಅವ್ರ ಅಪ್ಪಂಗ್ ಗೊತ್ತಿಲ್ಲ ಬೇಕಾದಷ್ಟು ಸುಳ್ಳು ಹೇಳಿದೀನಿ ನಾನು. ಯಾಕೆ? ನನ್ ಮಗನ್ ಒಂದ್ ದಾರಿಗೆ ತರಕ್ಕೆ. ಅವ್ರ ಅಪ್ಪಂಗ್ ಕೋಪ, ಏನ್ ಅವ್ನ್ ಕುಣ್ಕುಂಡಂಗ್ ಕುಡಿತೀಯ ನೀನು? ಅವ್ನ್ ಹೇಳ್ದಂಗೆ ಕೇಳಿ. ಇವತ್ತು ಏನಾಗಿದ್ದಾನೆ? ಹೌದು, ಮಕ್ಳನ್ನ ಒಂದ್ಸರಿ ಫ್ರೆಂಡ್ ಆಗ್ಬೇಕು. ಒಂದ್ಸತಿ ಸ್ಟ್ರಿಕ್ಟ್ ಆಗು ಇಟ್ಟಿರ್ತೀವಿ ಫ್ರೆಂಡ್. ಈಗ ಅವ್ರಪ್ಪ ಸ್ಟ್ರಿಕ್ಟ್, ಅವ್ರ ಹತ್ರ ಏನೋ ಮತ್ತೆ ಹಂಗಂತ ನಾವು ತಂದೆ ತಾಯಿ ಫ್ಯಾಮಿಲಿ ಒಂದ್ ಮನೆಗೆ ಹಚ್ಚಕ್ ನೋಡ್ಬಾರ್ದು, ಆರ್ಸಕ್ ನೋಡ್ಬೇಕು. ನಾವೇ ನನ್ನ ಅನುಭವ. ಒಂದ್ ಮೂವಿ ಆದ್ರೂ ನನ್ ಮುಖಕ್ ಮಾಡ್ಬೇಕಲ್ಲ ಅಂತ ನನಗೆ ಅನ್ಸಿತ್ತು. ಈ ಬರೀ ಎಲ್ಲರ ಹತ್ರ ಬರೀ ಉಗಿಸ್ಕೊಳ್ಳೋದೇ ಆಗೋಯ್ತಲ್ಲ. ಈ ಮುಖಕ್ಕೆ ಒಂದ್ ಮೂವಿ ಆದ್ರೂ ಮಾಡಿಲ್ಲ ಅಂದ್ರೆ ಹೆಂಗೆ? ನಾ ಕನ್ನಡಿ ಮುಂದೆ ನಾನ್ ಬೈಕೊಂತಿದ್ದೆ. ಸುಮ್ಮನೆ ಅದೇನೇನೋ ಕಂಟೆಂಟ್ ಮಾಡ್ತೀನಿ, ಅದೇನೇನೋ ಮಾಡ್ತೀನಿ. ಈ ಮುಖಕ್ಕೆ ಒಂದ್ ಮೂವಿ ಮಾಡಲ್ಲ ನಾನು. ಯಾರು ಕಡಿಯೋದೇ ಇಲ್ಲಲ್ಲ. ಸುಮ್ಮನೆ ಚೆನ್ನಾಗಿನಿ, ಕಿಪಿ ಚೆನ್ನಾಗಿದಾರ ಅಂತ ಹೇಳ್ತಾ ಒಂದ್ ಮೂವಿ ಕೊಡಲ್ಲ ಅಂತ ಅಂತ ಅನ್ಸ್ತು. ಮತ್ತೆ ನಿಜ ಹೇಳ್ಬೇಕಿದ್ರೆ ನನಗೊಂದ್ ಮೂವಿ ಬಂದಿತ್ತು, ನಾನ್ ಬಿಟ್ಬಿಟ್ಟಿದ್ದೆ. ಬಿಕಾಸ್ ನಾನು ಅಲ್ಲಿಂದ ಬರೋದು ನಂಗೆ ರಜಾ ನಮ್ಮ ಮಮ್ಮಿಗೆ ರಜಾ ಸಿಕ್ಕಿಲ್ಲ, ಕರ್ಕೊಂಡ್ ಬರೋದು ಆಗಿಲ್ಲ. ಅದಕ್ಕೆ ಅದನ್ನ ಬಿಟ್ಬಿಟ್ಟು ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಚಾಚಾ ಅಲ್ಲ, ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು. ನಾನು ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಬಿಡುವಾಗಿಂತ ಮುಂಚೆ ನಿನ್ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನು ನಿನ್ ಜೊತೆ ನೀನ್ ನನ್ ಲವ್ ಮಾಡಿ ನೀನ್ ತಾಯಿನ ಹಚ್ಚ ಯಾವ ಹೇ ಎವ್ರಿವನ್, ಈ ವಿಡಿಯೋ ಹುಡುಗಿರಿಗೆ ಸಂಬಂಧಪಟ್ಟಿದ್ದು. ಅಕಸ್ಮಾತ್ ಹುಡುಗರು ನೋಡ್ತಿದ್ರೆ ತೆಗ್ದು ಬಿಡಿ. ಫಸ್ಟ್ ಆಫ್ ಆಲ್ ಹುಡುಗಿಯರು ಯಾವ್ದೇ ಹುಡುಗರು ನೋಡ್ಕೊಂಡು ಹೇಳ್ದೆ ತಾನೆ ಹುಡುಗಿರಿಗೆ ಮಾತ್ರ ಅಂತ. ಇನ್ನೂ ಯಾಕೆ ನೋಡ್ತಾ ಇದ್ದೀರಾ? ಯಪ್ಪ, ಹುಡುಗಿರ ವಿಷಯ ಅಂದ್ರೆ ಸಾಕು, ಏನ್ ಇಂಟ್ರೆಸ್ಟ್ ಅಲ್ಲ ನಿಮ್ಗೆ? ನಾನು ಹೇಳೋದೇ ಇಲ್ಲ, ಹೋಗಿ. ಮದ್ಯಪಾನ ಮಾಡ್ಬೇಡ್ರಿ ಅಂತ ಬೋರ್ಡ್ ಇಟ್ಕೊಂಡು ಜಾತ ತರ ಮಾಡಿದೆ. ಅಯ್ಯೋ ಅಣ್ಣ, ಓಡ್ಲೇ ಇಲ್ಲ ವಿಡಿಯೋ.
ಹೌದಾ? ಜನಕ್ಕೆ ಇಷ್ಟ ಆಗಲಿಲ್ಲ ಒಳ್ಳೇದು, ಅದಕ್ಕೆ ನಾನು ಹಿಂಗೆ ಮಾಡೋದಣ್ಣ. ಹಿಂಗೆ ಓಡ್ಲಿಲ್ಲ ಅಣ್ಣ ಅದು. ಅಣ್ಣ ಎಣ್ಣೆ ಹೊಡಿಬೇಡ್ರಣ, ಗಾಂಜಾ ಹೊಡಿಬೇಡ್ರಣ, ಸಿಗರೇಟ್ ಸೇದ್ಬೇಡ್ರಣ, ಪ್ಲೀಸ್ ಅಣ್ಣ, ಬೇಡ ಅಣ್ಣ, ಇವೆಲ್ಲ ಬಿಟ್ಟಾಕ್ರಣ, ಊರು ಉದ್ಧಾರ ಮಾಡ್ರಿ ಅಂದ್ರೆ ಹೋಗಮ್ಮ ಸೈಡ್ ಯಾರು ನೋಡ್ತಾರೆ ಅಂತಂದ್ರು. ನಾನು ಅಲಗ್ ಬುಲಕ್ ತರ ಮಾಡ್ತೀನಲ್ಲ, ಜನಕ್ಕೆ ಜಲಕ್ ಅಂತ ನೋಡ್ತಾರೆ. ಅದೇ ಇಷ್ಟ ಆಗೋಯ್ತು ಅಣ್ಣ. ಒಳ್ಳೆ ಕಂಟೆಂಟ್ ಓಡಲ್ಲ. ರೈತರ ಬಗ್ಗೆ ಮಾತಾಡ್ದೆ, ಭ್ರಷ್ಟಾಚಾರ ಅತ್ಯಾಚಾರ ಬಗ್ಗೆ ಅನ್ಯಾಯ ಬಗ್ಗೆ ಮಾತಾಡ್ದೆ. ಇಲ್ಲಿ ರೋಡ್ ಕಿತ್ತಾಗೈತೆ, ಇಲ್ಲಿ ಚರಂಡಿ ಇದಾಗೈತೆ, ಅಲ್ಲಿ ಪೈಪ್ ಲೈನ್ ಹೊಡೆದೋಗೈತೆ, ಇಲ್ಲಿ ತಿಪ್ಪೆ ಬಿದ್ದೈತಂದ್ರೆ ಅಯ್ಯೋ ಹೋಗಕ್ಕ ಇದನ್ ಗೋಳು ಯಾರು ಕೇಳ್ತಾರೆ. ಒಂದ್ಸರಿ ಏನಾಯ್ತು ಗೊತ್ತಾ, ಮದುವೆ ದಸ್ತ್ರಲ್ಲಿ ನಮ್ಮ ಎಷ್ಟಿಗೆ ಏನಾರು ಹಣ್ಣು ಗಿಣ್ಣು ಅದು ಇದು ಕೊಟ್ರೆ ಸುಮ್ನೆ ಒಬ್ನೇ ತಿಂತಾನೆ. ಅವ್ನು ಯಾರಿಗೂ ಅವ್ನಿಗೆ ಅದು ಅಭ್ಯಾಸ ಇಲ್ಲ. ಸುಮ್ಮನೆ ಕಟ್ ಮಾಡ್ಕೊಡ್ತೀವಿ, ತಿಂತಾ ಇರ್ತಾನೆ. ನಮ್ ಸೂರ್ಯನು ಮಾಡಿದಾರೆ, ಹೇಳಿದಾರೆ ಇದ. ಅಲ್ಲಿ ಪಕ್ಕದಲ್ಲಿ ನೀವೇ ಕೂತಿದ್ರೆ ಕೊಟ್ರೆ ಅವ್ನ್ ಪಾಡ್ಗವ್ನ್ ತಿಂತಾ ಇರ್ತಾನೆ. ಅವ್ನಿಗೆ ಅದು ಗೊತ್ತಿಲ್ಲ, ಬೇರೆಯವ್ರು ಅವ್ರಿಗೆ ಅದೇನೋ ಕತೆ ನೋಡ್ತಾನೋ ಬುಕ್ ನೋಡ್ತಾನೋ ತಿಂದ್ಬಿಡ್ತಾನೆ. 2-3 ಸರಿ ಇವಳು ಮದ್ವೆ ಆದ್ಮೇಲೆ ಅದೇ ಕೆಲಸ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ತಿನ್ಕೊಂಡೇ ಕೂತವನೆ. ಇವಳು ಏನು ನೀನ್ ಒಬ್ನೇ ತಿಂದ ನಂಗೆ ಕೊಟ್ಟಿಲ್ವಾ ಅನ್ಲಂತೆ. ಅಯ್ಯೋ ಮರ್ತೋಯ್ತು, ನಂಗೆ ಅದು ಅಭ್ಯಾಸನೇ ಇಲ್ಲ, ನಮ್ಮ ಅಮ್ಮ ಅಭ್ಯಾಸ ಮಾಡಿಲ್ಲ ಅಂತ. ತಪ್ಪು ನಮ್ದು. ನೀನು ಪಕ್ಕದಲ್ಲಿ ಯಾರು ಕೂತವ್ರೆ ಎದುರು ಅವೆಲ್ಲ ಅದು ಅಷ್ಟೊಂದು ನಾವ್ ವೇಸ್ಟ್ ಮಾಡ್ಬೇಡ ಅಂತ ಬೆಳೆಸಿದೀವಿ. ಅದ್ ನೋಡಿ ಹೆಂಡತಿ ಬಂದಾಗ ಅದು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಸೂರ್ಯ ಹೇಳವ್ರದ, ಅಮ್ಮ ಏನೋ ತಿಂತಾ ಇದ್ರು ಕಣಮ್ಮ, ಒಬ್ರೇ ತಿನ್ಕೊಬಿಟ್ರು ಎಲ್ಲ ಖಾಲಿ ಆದ್ಮೇಲೆ ಹಬ್ಬ ಇಂಥದ್ದು ಹೇಳ್ತಾರ ಅವ್ರಿಗೆ. ಡಾರ್ಲಿಂಗ್ ನಿಮಗ್ ಕೊಡ್ಲಿಲ್ವಾ ಅಂತ ನಾನು ಹೇಳ್ದೆ, ಇದು ತುಂಬಾ ತಪ್ಪು, ನಂದೇ ಬಿಡಿ ಸೂರ್ಯ, ಅವ್ರದ್ದಲ್ಲ. ನಮ್ಮಮ್ಮ ಇವೆಲ್ಲ ಕಲ್ಸೇ ಇಲ್ಲ ಅಂತ. ಹಂಗೆ ಆಮೇಲೆ ಫ್ಯಾಮಿಲಿ ಕೂತು ಊಟ ಮಾಡ್ತಾರೆ. ಎಲ್ಲರ ಮನೇಲೂ ಅದೊಂದು ಸಿಸ್ಟಮ್. ನಮ್ಮ ರಾಧಿಕಾ ಅವ್ರ ಮನೇಲೂ ಅದಿದೆಯಂತೆ. ಅವಳು ಯಾವಾಗ್ಲೂ ಹೇಳ್ತಾಳೆ, ಅಂದ್ರೆ 7 ಗಂಟೆ ಆದ್ರೆ ಅವ್ರ ಡ್ಯಾಡಿ ಬರೋದು, ಸಂಜೆ ಟೀ ಒಟ್ಟಿಗೆ ಕುಡಿಯೋದು, ಅದೆಲ್ಲರೂ ಅದೊಂದು ಅಫಿಷಿಯಲ್ ಫ್ಯಾಮಿಲಿ ಮಾಡ್ತಾರೆ. ನಮ್ಮನೇಲಿ ಹಂಗ್ ಮಾಡಕ್ ಆಗ್ಲಿಲ್ಲ. ಅವ್ರ ಡ್ಯಾಡಿ 3 ಗಂಟೆಗೆ ಬರೋರು, ಮತ್ತೆ 5 ಗಂಟೆಗೆ. ಆಮೇಲೆ ಇವು ಮಕ್ಳು ಯಾಗ್ಲೋ ಮಲ್ಕೊಬಿಡವು. ನಮ್ಮ ಮಾವರಿಗೆ ಬಿಸಿ ಊಟ ಕೊಡ್ಬೇಕು, ಅವ್ರು ಊಟ ಮಾಡಿ ಮಲ್ಕೊಳ್ಳೋರು, ನಾನು ಒಬ್ಳೆ. ನೆಂಟ್ರುಗಳು ಬರೋರು, ಈ ತರ ನಮ್ದು ಬಂದ್ಬಿಡುತ್ತೆ. ನಮ್ಮ ಮಕ್ಳಿಗ್ರಲ್ಲ ಅದ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಜಾತಿನ ಕಟ್ ಮಾಡಿ. ನಮ್ಮ ಕನ್ನಡದವ್ರದ್ದು, ನಮ್ಮ ಹಾಸನ್ ಕಡೆಯವ್ರಿಗೆ ಏನಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕು ನಾವು ಮನೇಲಿ. ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ, ಅದಕ್ಕೆ ನಮಗ್ ಬೈದವ್ರೆ. ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರ್ ಅಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಬಿರಿಯಾನಿ ಕಯ್ಯ ಹೋಗೋ ನಿನ್ನ